ಹಾಲುಮತ ಉದ್ಯಮಿಗಳ ಸಂಘದ ವತಿಯಿಂದ ಕನಕೋದ್ಯಮಿ ತುಮಕೂರು ಅಧ್ಯಾಯ ಉದ್ಘಾಟನೆಗೊಂಡಿದೆ. ನಗರದ ಶಿರಾಗೇಟ್ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳ ಪ್ರಗತಿಗಾಗಿ ಒಗ್ಗಟ್ಟಿನಿಂದ ಸಾಗುವಂತೆ ಕರೆ ನೀಡಲಾಯಿತು. ರಾಮಹಳ್ಳಿ ರಾಮಕೃಷ್ಣ ಯೋಗಾಶ್ರಮದ ಅಧ್ಯಕ್ಷ ಯೋಗೀಶ್ವರಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕನಕೋದ್ಯಮಿ ತುಮಕೂರು ಅಧ್ಯಾಯ ಕಾರ್ಯಕ್ರಮ ನಡೆಯಿತು. ಪ್ರಜಾಪ್ರಗತಿ ಸಂಪಾದಕರಾದ ಎಸ್ ನಾಗಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಉದ್ಯಮಿ ಹಾಗೂ ಕನಕೋದ್ಯಮಿ ರಾಜ್ಯಾಧ್ಯಕ್ಷ ಸುನಿಲ್ ಜೈರಾಜ್ ಅವರು ಕನಕೋದ್ಯಮಿ ತುಮಕೂರು ಅಧ್ಯಾಯವನ್ನ ಲೋಕಾರ್ಪಣೆಗೊಳಿಸಿದ್ರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಶ್ರೀದೇವಿ ಶಿಕ್ಷಣ ಸಮೂಹದ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ನಿವೃತ್ತ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತ ವಸಂತ್ ಕುಮಾರ್, ಇನ್ಸೈಡ್ ಅಕಾಡೆಮಿ ಸಂಸ್ಥಾಪಕ ವಿನಯ್ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ರು. ಕಾರ್ಯಕ್ರಮ ಉದ್ಘಾಟಿಸಿ ಪ್ರಜಾಪ್ರಗತಿ ಸಂಪಾದಕರಾದ ಎಸ್ ನಾಗಣ್ಣ ಮಾತನಾಡಿ, ಯುವಕರು ಯಾರ ಮೇಲೂ ಅವಲಂಬಿತರಾಗದೆ ಸ್ವಂತವಾಗಿ ಬೆಳೆಯಬೇಕು. ಉದ್ಯಮಗಳನ್ನ ಕಟ್ಟುವ ಮೂಲಕ ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಕೊಡುಗೆ ನೀಡಬೇಕು. ಸ್ಪರ್ಧೆಯ ಯುಗದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಸಾಗಬೇಕು. ಛಲ ಮತ್ತು ಪರಿಶ್ರಮ ಇದ್ದರೆ ಯಶಸ್ಸು ಸಾಧ್ಯ ಎಂದು ಹೇಳಿದ್ರು. ನಮ್ಮ ಜನಾಂಗವನ್ನ ವಿಶೇಷವಾಗಿ ಉಪದೇಶಗಳಿಂದನೂ ಕೂಡ ನಮ್ಮನ್ನ ಪರಿಣಿತರನ್ನು ಮಾಡ್ತಾರೆ. ನಿಕೇತ್ ರಾಜ್ನೇ ಉದಾಹರಣೆ ಇದೆ. ಉಪನ್ಯಾಸ ನೀಡುವಂದರೆ ಫಸ್ಟ್ ಕ್ಲಾಸ್ ಆಗಿ ಎಲ್ಲರೂ ಎತ್ತುವಂಗೆ ಕೇಳ್ತಾರೆ. ಸ್ವಾಮೀಜಿನೂ ಕೂಡ ಅದೇ ರೀತಿ. ಆದ್ರೂ ಸಹ ಇವತ್ತು ನನಗೆ ಸಂತೋಷ ಆಗಿರ್ತಕ್ಕಂಥದ್ದು ಪರಮ ಪೂಜ್ಯ ಯೋಗೇಶ್ವರಾನಂದ ಸ್ವಾಮೀಜಿಯವರು ಇದರ ನೇತೃತ್ವ ಮತ್ತು ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ಒಂದು ಚಾಲನೆ ಮತ್ತು ಶಕ್ತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಇದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಅದಕ್ಕೆ ಪ್ರೇರಣೆಯಾಗಿರ್ತಕ್ಕಂಥ ಸುನಿಲ್ ಜೈರಾಜ್ ಅವರು ಪ್ರೇರಣೆಯಾಗಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ನಾಗರಾಜ್ ಅವರು ಇವೆಲ್ಲನೂ ಕೂಡ ಇದೊಂದು ಪ್ರಾರಂಭಿಕವಾಗಿ ಕೊಟ್ಟಿರ್ತಕ್ಕಂಥ ಈ ಸಮಾರಂಭದಲ್ಲಿ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರ ಹೆಸರುಗಳನ್ನು ಎಲ್ಲನೂ ಕೂಡ ಆಗಲೇ ಹೇಳಿಯಾಗಿರೋದ್ರಿಂದ ಎಲ್ಲರನ್ನೂ ಕೂಡ ನಾನು ಸಂಬೋಧಿಸುತ್ತಾ ಮತ್ತು ನಮಸ್ಕರಿಸ್ತಾ ಇವತ್ತು ಉದ್ಯಮಿಗಳಾಗಿರ್ತಕ್ಕಂಥವ್ರು ಉದ್ಯಮ ಅಂದರೆ ಏನು ಅಂತಕ್ಕಂಥದ್ದು, ಉದ್ಯಮಗಳಾಗಬೇಕು ಅಂತಕ್ಕಂಥದ್ದು ಇರೋದು, ಈ ಸಮಾರಂಭ ಹೇಗಿರಬೇಕು ಅಂತಕ್ಕಂಥದ್ದು ಎಲ್ಲ ಪ್ರಕಾರದವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ನನ್ನ ಭಾವನೆ. ಆ ಥರ ಇರಬೇಕಾಗಿರ್ತಕ್ಕಂಥದ್ರಲ್ಲಿ ಒಂದು ಸ್ಫೂರ್ತಿ ಬರುತ್ತೆ. ಯಾರಿಗೋ ಒಂದು ಈಗ ಜಯರಾಜ್ ಅವರು ತಮ್ಮ ಆತ್ಮಕಥೆಯನ್ನು ಕೂಡ ಹೇಳ್ಕೊಂಡು ಬಂದಂತೆ ಯಾರಿಗೋ ಒಂದು ಅನುಕೂಲ ಆಗಿರ್ಬೋದು, ನಾನು ಯಾವುದೋ ಒಂದು ಸಣ್ಣದೊಂದು ಮಾಡ್ತಾ ಇದ್ದೇನೆ, ಇದನ್ನು ಯಾಕೆ ನಾನು ಬೆಳೆಸಬಾರ್ದು, ಜಯರಾಜ್ ಅಂತ ಇರ್ತಕ್ಕಂಥ ಒಂದು ಸಲಹೆಯನ್ನು ಯಾಕೆ ತಗೋಬಾರ್ದು ಅಂತಕ್ಕಂಥದ್ದನ್ನು ಅದು ಭಾಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂಥ ಪ್ರೇರಣಾ ಸಮಾರಂಭಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಹೆಜ್ಜೆಯನ್ನು ಇಡ್ತಕ್ಕಂಥದ್ದಕ್ಕೆ ನಾನು ಪತ್ರಕರ್ತನಾಗಿರೋದ್ರಿಂದ ಸುಮಾರು 50 ವರ್ಷಕ್ಕೆ ಬರುತ್ತೆ. ಮುಂದಿನ ವರ್ಷಕ್ಕೆ ಹೋದರೆ ನಾನು ಎಲ್ಲ ವರ್ಗದವ್ರೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೆ. 2022 ಫೆಬ್ರವರಿ ಅಂತ ಕಾಣಿಸುತ್ತೆ, ಮುಸ್ಲಿಮರು ಒಂದು ಕಾನ್ಕ್ಲೇವ್ ಮಾಡ್ತಾರೆ, ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಕೂಡ ಮಾಡ್ತಾರೆ. ಅವತ್ತು ನನ್ನ ಹಳೆಯವರ ಸ್ನೇಹಿತ ಜಾಫರ್ ಅಂತಕ್ಕಂಥವ್ರು ಅದರ ಜವಾಬ್ದಾರಿನ ತೊಗೊಂಡಿರ್ತಾರೆ. ನನ್ನನ್ನು ಕೂಡ ಕರೆತಿರ್ತಾರೆ. ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬರ್ತಾ ಇರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಹೇಳಿದರು. ಸಾಮಾನ್ಯ ಆಗಲೇ 2 ಗಂಟೆ ಆಗಿತ್ತು. 2 ಗಂಟೆ ಆದಮೇಲೆ ಇಲ್ಲ, ನನಗೆ ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು, ನಾನು ಬರೋಕ್ಕಾಗುತ್ತೋ ಇಲ್ವೋ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ನನಗೆ ಭಾಳ ನಿರಾಶೆನೂ ಕೂಡ ಆಯಿತು. ಆದರೆ ಸಿದ್ದರಾಮಯ್ಯನವರು ಈ ಮೈನಾರಿಟೀಸ್ಗೆ ಕೊಡ್ತಾ ಇರ್ತಕ್ಕಂಥ ಪ್ರಾತಿನಿಧ್ಯ ಮತ್ತು ಪ್ರಾಮುಖ್ಯತೆ ಕೊಡೋ ದೃಷ್ಟಿಯಿಂದ ಊಟ ಮಾಡ್ಕೊಂಡು ಅಲ್ಲಿಗೆ ಬಂದರು. ನನಗೂ ಕೂಡ ತುಂಬ ಆಶ್ಚರ್ಯ ಆಯ್ತು ಅವತ್ತು ನೋಡಿದಾಗ. ಅವರು ಮಾಡಿರ್ತಕ್ಕಂಥ ಅವರ ಉದ್ಯಮಿಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಬೇರೆಯವನ್ನೆಲ್ಲ ನೋಡ್ತಾ ಇದ್ರೆ ಜಯರಾಜ್ ಅವರೇ 1 ಗಂಟೆ ಆದ್ರೂ ಮುಗಿಲಿಲ್ಲ. ದಿಸ್ ಶೋಡ್ ನೋಬಡಿ, ಯಾರಿಗೂ ಕೂಡ ತೋರ್ಪಡಿಕೆ ಆಗೋದೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೀನಿ. ಈ ರೀತಿಯಾಗಿರ್ತಕ್ಕಂಥದ್ದು ಈಗ ನಾವು ಜಯರಾಜ್ ಅವ್ರ ಕಡೆಯಿಂದ, ಸ್ವಾಮೀಜಿಯವ್ರ ಕಡೆಯಿಂದ, ನಾಗರಾಜ್ ಅವರ ಪ್ರೇರಣೆಯಿಂದ ಇವತ್ತು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವಾಗಲೂ ಕೂಡ ಸುಮಾರು 2 ವರ್ಷ ಹಿಂದೆನೂ ಕೂಡ ನೋಡಿರ್ಬೇಕು ನೀವು.
ಕಾರ್ಮಿಕ ಇಲಾಖೆಯ ನಿವೃತ್ತ ಜಂಟಿ ಆಯುಕ್ತ ವಸಂತ್ ಕುಮಾರ್ ಮಾತನಾಡಿ, ಉದ್ಯಮಶೀಲತೆಯ ದೃಷ್ಟಿಯಿಂದ ನಮ್ಮ ಸಮುದಾಯ ಇನ್ನಷ್ಟು ಮುಂದೆ ಬರಬೇಕಿದೆ. ನೌಕರಿಯ ಹಿಂದೆ ಹೋಗುವ ಬದಲು ಸ್ವಂತ ಉದ್ಯಮಿಗಳಾಗಬೇಕು. ಈ ನಿಟ್ಟಿನಲ್ಲಿ ಉದ್ಯಮಶೀಲತಾ ಶಿಬಿರಗಳನ್ನು ಆಯೋಜಿಸುವ ಅಗತ್ಯವಿದೆ ಎಂದು ಹೇಳಿದರು. ಜಗತ್ತಿನಲ್ಲಿ ಯಾವುದಾದರೂ ದೇವಸ್ಥಾನದಲ್ಲಿ ಮೂರ್ತಿ ಹಿಂದಿನಿಂದ ಕಾಣುವಂತಹದ್ದು ಏನಾದರೂ ವಿಸ್ಮಯಕಾರಿ ಇದ್ರೆ ದಯವಿಟ್ಟು ಹೇಳಿ. ಉಡುಪಿ ಒಂದೇ ಒಂದು ಸ್ಥಳ. ಹೌದು, ಕನಕದಾಸರು ಹೊರಗೆ ಬಿಡಲಿಲ್ಲ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಿ ಅಂತ ಹೇಳಿಬಿಟ್ಟು ಒಂದು ಅರ್ಥನಾದವಾಗಿ ಹಾಡಿದಂಥ ಒಂದು ಕೀರ್ತನೆಗೆ ಭಗವಂತ ಮೆಚ್ಚಿ ತನ್ನ ಮೂರ್ತಿಯನ್ನೇ ತಿರುಗಿಸಿ ಹಿಂದ್ಗಡೆ ಕೊಟ್ಟ. ಇವತ್ತಿಗೂ ಅದು ನಿಂತಿದೆ. ಅದಕ್ಕೆ ಈ ವೇದಾಂತಿಗಳೆಲ್ಲ ಬೇರೆ ಬೇರೆ ಕತೆ ಕಟ್ತಾರೆ, ಬಟ್ ಯಾವುದನ್ನು ನಿಲ್ಲೋದಿಲ್ಲ. ಇಂಥ ಒಂದು ಉನ್ನತವಾದಂಥ ಸಮಾಜದಲ್ಲಿ ನಾನು ಹುಟ್ಟಿದ್ದಕ್ಕೆ ಹೆಮ್ಮೆ ಅನಿಸ್ತದೆ ನನಗೆ. ಇಲ್ಲಿ ಎಂಬ್ಲೆಮ್ ಇದೆ, ಹಾಲು ಮತದ ಎಂಬ್ಲೆಮ್ ತೋರಿಸಿದ್ದಾರೆ. ಇಲ್ಲಿ ಸೆಂಟರ್ನಲ್ಲಿ ಕುರಿಗಾಹಿಯ ಚಿತ್ರ ಕಾಣ್ತದೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಥೆ ಇದೆ, ಬೋಣಿಗೆ ಕುರುಬರ ಕರಡಿಂದ ಮಾಡಿಸ್ತಾರೆ. ಬಿಎಂಟಿಸಿ ಉಪಾಧ್ಯಕ್ಷ ನಿಖೇತ್ ರಾಜ್ ಮೌರ್ಯ ಮಾತನಾಡಿ, ಉದ್ಯಮ ಆರಂಭಿಸಲು ಬಂಡವಾಳದ ಕೊರತೆಯೇ ದೊಡ್ಡ ಅಡ್ಡಿ ಎಂದು ಭಾವಿಸಬಾರದು. ಹಣ ಮಾತ್ರವಲ್ಲ, ಪ್ರತಿಭೆ, ಜ್ಞಾನ ಮತ್ತು ಪರಿಶ್ರಮವೂ ಕೂಡ ಬಂಡವಾಳವೇ ಎಂದು ಹೇಳಿದ್ರು. ಬಹುಶಃ ಏನು ಅಂತಂದ್ರೆ, ಸಮಾಜದಲ್ಲಿ ಚಿಂತನೆ ಬದಲಾಗದೆ ಹೋದ್ರೆ ಸಮಾಜ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಸೋಚ್ ಇಸ್ ವೆರಿ ಇಂಪಾರ್ಟೆಂಟ್, ಥಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಹುಶಃ ಥಾಟ್ ಇಸ್ ದ ಕ್ರಿಯೇಷನ್ ಆಫ್ ಥಾಟ್ ಇಸ್ ದ ಮೈನ್ ಕಾಸ್ ಫಾರ್ ದ ಕ್ರಿಯೇಷನ್ ಆಫ್ ಎವ್ರಿಥಿಂಗ್. ನಮ್ಮೊಳಗಡೆ ಒಂದು ಕನಸು, ಒಂದು ಆಲೋಚನೆಯನ್ನು ಬಿತ್ತುವಂಥ ಒಂದು ಕಾರ್ಯಕ್ರಮವನ್ನು ಸುನೀಲ್ ಜೈರಾಜ್ ಅವರು ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉದ್ಯಮ ಅಂದ ಮಾತ್ರಕ್ಕೆ ಬಹಳಷ್ಟು ಸರ್ತಿ ನಾವು ಯಾಕೆ ಹೆದರ್ತೀವಿ ಅಂತಂದ್ರೆ, ಬಂಡವಾಳ ಬೇಕು ಉದ್ಯಮ ಮಾಡೋದಕ್ಕೆ. ಸರ್ ಇಟಗಿ ಸರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಇಟಗಿ ಸರ್ ಅವರು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಇಡೀ ಉತ್ತರ ಕರ್ನಾಟಕ ಸುತ್ತಾಡದೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಮ್ಮವ್ರನ್ನ ಹುಡುಕಿದ್ರು ಒಬ್ಬ ಉದ್ಯಮಿ ಸಿಗ್ಲಿಲ್ಲ ಅಂತ. ಒಂದೊಂದು ಇಡೀ ಜಿಲ್ಲೆ ಹುಡುಕಿದ್ರೆ ಒಬ್ಬ ಉದ್ಯಮಿ ಸಿಗ್ತಾ ಇರಲಿಲ್ಲ ನನಗೆ. ನಾವು ಅಷ್ಟು ಹಿಂದಿದ್ದೀವಿ ಉದ್ಯಮದ ವಿಚಾರದಲ್ಲಿ ಅಂತ ಹೇಳಿ. ನಾವು ಉದ್ಯಮ ಅಂದ ತಕ್ಷಣ ನಾವು ಯಾಕೆ ಹೆದರ್ತಾ ಇದೀವಿ ಅಂತಂದ್ರೆ, ನಮ್ಮ ಹತ್ರ ಬಂಡವಾಳ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಉದ್ಯಮಕ್ಕೆ ಹೆದರ್ತಾ ಇದೀವಿ. ಬಹಳ ಜನ ಹೆದರೋದು ಅದೇ ಕಾರಣಕ್ಕೆ. ಆದ್ರೆ ಬಂಡವಾಳ ಅನ್ನೋದು ಕೇವಲ ಹಣ ಮಾತ್ರ ಆಗಿರ್ಬೇಕು ಅಂತಿಲ್ಲ. ಪ್ರತಿಭೆ ಕೂಡ ಒಂದು ಬಂಡವಾಳ, ಜ್ಞಾನ ಕೂಡ ಒಂದು ಬಂಡವಾಳ, ಅಥವಾ ನಮ್ಮ ಪರಿಶ್ರಮ ಕೂಡ ಒಂದು ಬಂಡವಾಳ ಅನ್ನೋದನ್ನ ಬಹಳ ಚೆನ್ನಾಗಿ ನಿರೂಪಿಸಿದಂತವರು ಇಲ್ಲೇ ನಮ್ಮ ಕಣ್ಣೆದುರುಗಡೆನೇ ಇದ್ದಾರೆ. ನಮ್ಗೆ ಇಲ್ಲಿ ಕೂತಿರೋರು ಅನೇಕರಿದ್ದಾರೆ. ಇದೇ ವೇಳೆ ಇನ್ಸೈಡ್ ಅಕಾಡೆಮಿ ಸಂಸ್ಥಾಪಕ ವಿನಯ್ ಅವರು, ಯಾವುದೇ ಪ್ರಯತ್ನ ಯಶಸ್ವಿಯಾಗಬೇಕಾದರೆ ಪ್ರಾಮಾಣಿಕತೆ, ಉತ್ತಮ ಆಲೋಚನೆ ಮತ್ತು ನಿರಂತರ ಪರಿಶ್ರಮ ಅಗತ್ಯ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಯಾವುದೇ ಒಂದು ಪ್ರಯತ್ನ ಸಫಲ ಆಗ್ಬೇಕಂತಂದ್ರೆ ಅಲ್ಲಿ ಅಟ್ಮೋಸ್ಟ್ ಆನೆಸ್ಟಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಎರಡನೇದು ಒಳ್ಳೆ ಉದ್ದೇಶ ಇರಬೇಕಾಗುತ್ತೆ. ಮೂರನೇದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಸೊ ಅದನ್ನ ಶುರು ಮಾಡಿದ್ಮೇಲೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆನೆಸ್ಟಿ ಬಗ್ಗೆ ಮತ್ತು ಗುಡ್ ಇಂಟೆನ್ಷನ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಅದು ಇದರಲ್ಲಿ ಎಂಬೆಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಏನು ಸಂಘಟನೆಯಲ್ಲಿ ಅದು ಇದೆ. ಈಗ ಕನ್ಸಿಸ್ಟೆಂಟ್ ಆಗಿ ಪ್ರತಿಯೊಂದು ಜಿಲ್ಲೆನಲ್ಲೂ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯದ ತುಂಬ ಏನೇನು ನಮ್ಮ ಉದ್ಯಮಿಗಳಿದ್ದಾರೆ ಅವನ್ನೆಲ್ಲ ಕರೆಸಿ ದೊಡ್ಡ ಮಟ್ಟದ ಒಂದು ಸಭೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್, ಮಹತ್ವಾಕಾಂಕ್ಷೆ, ಆಂಬಿಷನ್ ಇದೆ. ಅದು ಖಂಡಿತ ಸಫಲ ಆಗೇ ಆಗುತ್ತೆ ಅಂತಂದು ನಾನು ಭಾವಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪಿಎನ್ಸಿ ಕಾಗ್ನಿಟೋ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ರಾಮಾಂಜನೇಯ, ತುಮಕೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಕೆಜಿ ಪರಶುರಾಮ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಆಲುಮತ ಕುರುಬ ಸಮಾಜದ ಉದ್ಯಮಿಗಳು, ಯುವಕರು ಹಾಗೂ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.